ನಟ ದರ್ಶನ್ ಅರೆಸ್ಟ್ ಆಗಿದ್ದಾಯಿತು, ಪರಪ್ಪನಗ್ರಹಾರ ಜೈಲು ಸೇರಿದ್ದು ಆಯಿತು. ಇದರ ಬೆನ್ನಲ್ಲೇನೆ ಸಾಕಷ್ಟು ವಿಚಾರಗಳು ಆಚೆ ಬರಕ್ಕೆ ಶುರುವಾಗಿದೆ. ಇದೀಗ ಗನ್ ಹಿಡಿದು ಈ ದರ್ಶನ್ ಗ್ಯಾಂಗ್ ಬೆದರಿಕೆ ಏನಾದರೂ ಹಾಕ್ತಾ ಇದ್ರ ಇವರು ಅಂತ. ಹೇಗಿದ್ರು ಗನ್ ಇದೆ, ಲೈಸೆನ್ಸ್ಡ್ ಪಿಸ್ತೂಲ್ ನಮ್ಮ ಹತ್ರ ಇದೆ, ಗನ್ ತೋರಿಸ್ಬಿಟ್ಟು ನಾವೇನು ಬೇಕಾದರೂ ಮಾಡಬಹುದು ಅಂತ ಏನಾದರೂ ಮಾಡ್ತಾ ಇದ್ರ ಇವರು. ಗನ್ ಹಿಡಿದು ಬೆದರಿಕೆ ಹಾಕ್ತಾ ಇದ್ರ ಅಂತ ಕೂಡ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಆರೋಪಿ ದರ್ಶನ್ ಬಳಿಯಲ್ಲಿ 2 US ಮೇಡ್ ಪಿಸ್ತೂಲ್ ಇತ್ತು ಅಂತ. US ಮೇಡ್ ಪಿಸ್ತೂಲ್, ರಿವಾಲ್ವರ್ ಬೇರೆ, ಪಿಸ್ತೂಲ್ ಬೇರೆ. ರಿವಾಲ್ವರ್ ಅಂದರೆ ನೀವು ನೋಡಿದ್ದೀರಲ್ಲ, ಹಳೆ ಸಿನಿಮಾಗಳಲ್ಲಿ ಅಬ್ಸರ್ವ್ ಮಾಡಿರ್ತೀರಲ್ವ, ಈ ಥರ ಒಂದು ಅಲ್ಲಿ ಒಳಗಡೆ ಒಂದು ಗುಂಡುಗಳನ್ನು ಹಾಕಿಬಿಟ್ಟು ಒಂದು ರೌಂಡಿಗಿರುತ್ತೆ, ಅದು ತಿರುಗಿಸ್ತಾರಲ್ಲ, ಅದು ರಿವಾಲ್ವರ್. ಪಿಸ್ತೂಲ್ ಅಂದರೆ ಅದರಲ್ಲಿ ನೀವು ಲೋಡ್ ಮಾಡೋದು, ಒಂದು ಕಾರ್ಟ್ರಿಜ್ ಬರುತ್ತೆ, ಅದರಲ್ಲಿ ನೀವು ಅದನ್ನು ಲೋಡ್ ಮಾಡಿಕೊಂಡು ಅದರ ಒಳಗಡೆ ಹಾಕಿ ಶೂಟ್ ಮಾಡೋದು. ಒಂದು 8 ರೌಂಡೋ 9 ರೌಂಡೋ ಬರ್ಬೋದು ಅಂತ ಅಂದ್ಕೊಳ್ಳೋಣ, ಇರಲಿ. ಸೊ US ಮೇಡ್ ಪಿಸ್ತೂಲ್ಗಳು ಇವ್ರ ಮನೆಯಲ್ಲಿ 2 ಇತ್ತು ಅಂತ. 2 US ಮೇಡ್ ಪಿಸ್ತೂಲ್ ಇತ್ತು ದರ್ಶನ್ ಬಳಿಯಲ್ಲಿ. ಅದು ಲೈಸೆನ್ಸ್ಡು, ಅದು ಅಕ್ರಮವಾಗಿ ಇಟ್ಕೊಂಡಿದ್ದಲ್ಲ, ಮಾನ್ಯತೆ ಪಡ್ಕೊಂಡೆ, ಅದಕ್ಕೆ ಪರವಾನಗಿ ಪಡ್ಕೊಂಡೇ ಇಟ್ಕೊಂಡಿದ್ದಂಥ ಪಿಸ್ತೂಲ್ ಅದು. ಮತ್ತೊಬ್ಬ ಆರೋಪಿ ಇವನಿದ್ದಾನಲ್ಲ ಈ ಪ್ರದೋಷು, ಇವನ ಬಳಿ ಕೂಡ ಒಂದು ಲೈಸೆನ್ಸ್ಡ್ ಪಿಸ್ತೂಲ್ ಇತ್ತು ಅಂತ. ಇವನ ಬಳಿಲೂ ಒಂದು ಲೈಸೆನ್ಸ್ಡ್ ಪಿಸ್ತೂಲ್ ಇದೆ. ದರ್ಶನ್ ಬಳಿಯಲ್ಲಿ US ಮೇಡ್, ಅಮೇರಿಕಾ ನಿರ್ಮಿತ 2 ಪರವಾನಗಿ ಹೊಂದಿರುವ ಪಿಸ್ತೂಲ್ಗಳಿತ್ತು ಅಂತ. ಲೋಕಸಭಾ ಎಲೆಕ್ಷನ್ ಬಂದಾಗ ಏನಾಗುತ್ತೆ, ಸ್ಥಳೀಯ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೋ, ಅಥವಾ ಯಾವ ಪೊಲೀಸ್ ಠಾಣೆಯಿಂದ ಇವರು ಆ ಒಂದು ಗನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈಸೆನ್ಸ್ನ ವೆರಿಫಿಕೇಷನ್ ಮಾಡಿಸ್ಕೊಂಡಿರ್ತಾರೋ, ಎಲ್ಲವೂ ಕೂಡ ಕಮಿಷನರ್ ಆಫೀಸ್ಗೆ ಹೋಗಬೇಕು. ಬೆಂಗಳೂರು ಮಟ್ಟದಲ್ಲಿ ಒಬ್ಬರಿಗೆ ಗನ್ ಬೇಕು ಅಂತ ಹೇಳಿದ್ರೆ ಕಮಿಷನರ್ಗೆ ಒಂದು ಲೆಟರ್ ಕಳಿಸಿರಬೇಕು. ಕಮಿಷನರ್ ಏನು ಮಾಡ್ತಾರೆ, ಚೆಕ್ ಮಾಡಿ ಅವ್ರ ಮನೆಯವ್ರಿಗೆ, ಅವ್ರದ್ದು ಮನೆ ಕಥೆಗಳು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಗನ್ ಇಟ್ಕೊಂಡಿದ್ದಾನಾ, ಪಿಸ್ತೂಲ್ ಇಟ್ಕೊಳ್ಬೇಕಾ ಇವನು, ಮನೆಯಲ್ಲಿ ಎಲ್ಲಿಟ್ಟಿದ್ಯಪ್ಪ ನೀನು, ಲಾಕರ್ ಇದೆಯಾ, ಅದಕ್ಕೆ ಭದ್ರತೆ ಏನು, ಬೇರೆಯವ್ರ ಕೈಗೆ ಸಿಗದಂತೆ ಅದನ್ನ ಇಟ್ಕೊಂಡಿದ್ಯಾ, ನೀನು ಲಾಕರ್ ಫೋಟೋ ತೋರಿಸು, ಮನೆ ಎಷ್ಟು ಅಗಲ ಇದೆ ನಿಂದು, ಇದನ್ನೆಲ್ಲಿ ಇಟ್ಕೊಳ್ತೀಯಾ ಅಂತ ಬರುವುದರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರನ್ನೂ ಪರ್ಮಿಷನ್ ತೊಗೊಳ್ತಾರೆ ಅವರು. ಏನ್ರಿ ಇಂಥ ಮನುಷ್ಯ ಇದ್ದಾನೆ, ಪರವಾಗಿಲ್ವೇನ್ರಿ ಅವ್ನು ಗನ್ ಕೊಡಬಹುದಾ ಅಂತ ಅಕ್ಕಪಕ್ಕದ ಮನೆಯವರು ಒಪ್ಪಿ ಅದಕ್ಕೆ ಸೈನ್ ಹಾಕಿದ್ರೆ ಮಾತ್ರ ಅವನು ಗನ್ ಸಿಗೋದು. ಗೊತ್ತಿರಲಿಲ್ಲ ನಿಮಗಿದು. ಮತ್ತು ಅವನು ಗನ್ ಪಡೆಯುವುದಕ್ಕೆ, ಅವನು ಗನ್ನೊಬ್ಬ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸೂಕ್ತ ಕಾರಣ ತಿಳಿಸ್ಬೇಕು. ಅವನು ಇಂತಿಂಥ ಅಪಾಯ ಇದೆ ನನಗೆ, ನಾನಿಂಥ ಬಿಸ್ನೆಸ್ಮನ್ನು, ನಾನಿಂಥ ಫೀಲ್ಡಲ್ಲಿದ್ದೀನಿ, ನನಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಅಂಥೇಳಿ ಪೊಲೀಸ್ ಕಮಿಷನರ್ಗೆ ಅಥವಾ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣಾಧಿಕಾರಿಗೆ ಕನ್ವಿನ್ಸ್ ಮಾಡಬೇಕು ನೀವು, ಇಂತಿಂಥ ಕಾರಣಕ್ಕೆ ನನಗೆ ಬೇಕು ಸ್ವಾಮಿ ಅಂತ. ಅವರು DCPಗೆ ಬರೀತಾರೆ, ಸ್ವಾಮಿ ಇವನಿಗೇನೋ ಬೇಕು ಅಂತ ಅನಿಸ್ತಿದೆ ನಮಗೆ, ಇವನು ಕೊಡಬಹುದು ಅಂತ ಅವ್ರು ಬರೆದಾಗ DCP ಏನು ಮಾಡ್ತಾರೆ, ಅದನ್ನು ತೊಗೊಂಡು ಹೋಗಿ ಕಮಿಷನರ್ಗೆ ಫಾರ್ವರ್ಡ್ ಮಾಡ್ತಾರೆ. ಕಮಿಷನರ್ಗೆ ಫಾರ್ವರ್ಡ್ ಮಾಡಿದ ಮೇಲೆ ಇವನಿಗೆ ಕೊಡಿ ಅಂತ ಬಂದಾಗ ಅವನು ಗನ್ನನ್ನು ಹೊಂದಲು ಒಂದು ಲೈಸೆನ್ಸ್ ಸಿಗುತ್ತೆ ಅವನಿಗೆ. ಸಿಕ್ಕ ಮೇಲೆ ಗನ್ ತೊಗೊಳ್ತಾನೆ. ಅವನು ತೊಗೊಂಡು ಆ ಗನ್ನನ್ನು ತೋರಿಸ್ಬೇಕು, ಹೋಗಿ ಇಂಥ ಗನ್ ತೊಗೊಂಡಿದ್ದೀನಿ, ಇದರ ನಂಬರ್ ಎಷ್ಟು, ಅದೆಲ್ಲ ಎಂಟ್ರಿ ಮಾಡಿಸ್ಬೇಕಲ್ಲಿ, ಇಂಥ ಗನ್ ನಂಬರ್ ನನ್ನ ಬಳಿಯಲ್ಲಿದೆ ನೋಡಿ ಅಂತ ಎಂಟ್ರಿ ಮಾಡಿಸ್ಬೇಕಾಗತ್ತೆ. ಇದು ಒಂದು ಭಾಗ. ಒಂದು ವೇಳೆ ಎಲೆಕ್ಷನ್ ಬಂತು, ಏನೋ ದೊಂಬಿ ಇದೆ, ಏನೋ ಗಲಭೆ ಇದೆ, ಏನೋ ಕರ್ಫ್ಯೂ ಅಂತ ವಾತಾವರಣ ಇದೆ, ಪ್ರಕ್ಷುಬ್ಧ ಸ್ಥಿತಿ ಇದೆ ಅಂತ ಬಂದಾಗ ಯಾರ್ಯಾರ ಬಳಿಯಲ್ಲಿ ವೆಪನ್ ಇರುತ್ತಲ್ಲ ತಗೊಂಡು ಹೋಗಿ ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಮಾಡಬೇಕು. ಅವರು ಪೊಲೀಸ್ ಠಾಣೆಯಲ್ಲಿ ಒಂದು ಈ ಶಸ್ತ್ರಾಗಾರ ಅಂತಿರುತ್ತೆ, ಅಲ್ಲೇನು ಮಾಡ್ತಾರೆ, ನಿಮ್ಮಿಂದ ಒಂದು ಲೆಟ್ರ್ ತೊಗೊಂಡು ಅದನ್ನೆಲ್ಲ ಸೈನ್ ಮಾಡಿಸ್ಕೊಂಡು ಇಂಥ ನಂಬರು ಇಂಥ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಗನ್ನನ್ನು ತೊಗೊಂಡೋಗಿ ಇಡಬೇಕು. ಅಲ್ಲಿ ಇಟ್ಕೊಂಡು ವಾಪಸ್ ಬರಬೇಕಾಗತ್ತೆ. ಲೋಕಸಭಾ ಎಲೆಕ್ಷನ್ ಬಂತಲ್ವಾ, ಪೊಲೀಸರಿಗೆ ಒಪ್ಪಿಸ್ಬೇಕಾಗಿತ್ತು ಗನ್ಗಳು. ಆದರೆ ಶಸ್ತ್ರಾಸ್ತ್ರ ಠೇವಣಿ ಇಡುವಂಥ ವಿನಾಯಿತಿಯನ್ನು ಪಡ್ಕೊಂಡಿದ್ದು ಯಾರು ಅಂದರೆ ದರ್ಶನ್ ಮತ್ತು ಪ್ರದೋಷ್, ಪ್ರಭಾವಿಗಳಲ್ವೇ, ಪ್ರಭಾವಿಗಳು. ಇಲ್ಲೇನಾಗುತ್ತೆ, ಈ ಪ್ರಭಾವ ಹೇಗಿದು, ಒಬ್ರಿಗೊಂದು ಅಂತ ಹೇಳಿದ್ರೆ, ನೋಡಿ ಸ್ವಾಮಿ ಅಂಥೇಳಿ ಕಮಿಷನರ್ಗೆ ಪತ್ರ ಬರೀಬೇಕು ಇವರು. ಯಾರಿಗೆ, ನಾನು ಇಡಲ್ಲ, ನಾನು ಠೇವಣಿ ಇಡೋಕ್ಕೆ ರೆಡಿ ಇಲ್ಲ ಈ ಟೈಮಲ್ಲಿ. ಇದೇನು ಸಹ ಲೋಕಸಭಾ ಎಲೆಕ್ಷನ್ ಬಂದಾಗ ಇದು ಎಲೆಕ್ಷನ್ ನಡೆದು 1-2 ರೌಂಡ್ ಅಲ್ಲ 7 ರೌಂಡ್ ನಡೆದು ಕೌಂಟಿಂಗ್ ಎಲ್ಲ ಆಗಿ ಸುಮಾರು 2 ತಿಂಗಳು 2.5 ತಿಂಗಳು ಪ್ರೊಸೆಸ್ ಸ್ವಾಮಿ. ಆಚೆ ಈಚೆ ಓಡಾಡ್ತಾ ಇರ್ತೀನಿ ನಾನು, ಅಪಾಯ ಬಂದರೆ ಅವಾಗ ಏನು ಮಾಡಲಿ, ನನಗೆ ವಿಶೇಷ ಅನುಮತಿಯನ್ನು ಕೊಡಿ, ನಾನು ಠೇವಣಿ ಇಡಲ್ಲ ಅಂತ ಒಂದು ವಿನಾಯಿತಿಯನ್ನು ಪಡ್ಕೊಂಡಿದ್ದು ಯಾರು, ಈ ಆರೋಪಿ ದರ್ಶನ್ ಮತ್ತು ಪ್ರದೋಷ್. ಈಗ ಆರೋಪಿಗಳಾಗಿದ್ದಾರಲ್ಲ ಇವರು ಬಂಧನ ಹಿನ್ನೆಲೆಯಲ್ಲಿ ಮೊದಲು ಅವ್ರ ಹತ್ರ ಗನ್ಗಳನ್ನು ವಶಪಡಿಸಿಕೊಳ್ಳಿ ಅಂತ ಸೂಚನೆ ಹೋಗಿದೆ. ತನಿಖಾಧಿಕಾರಿಗಳಿಂದ 2 ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ಹೋಗಿದೆ. 2 ಠಾಣೆಯವರು, ದರ್ಶನ್ ಇರೋ ಲಿಮಿಟ್ಸಲ್ಲಿನ ಠಾಣೆ ಮತ್ತು ಇನ್ನು ಪ್ರದೋಷ್ ಇದ್ದಾನಲ್ಲ ಆ ಠಾಣೆ, 2 ಠಾಣೆ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ಹೋಗಿದೆ, ಮೊದಲು ಅದನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಿ ಅಂತ. ಹಿಡಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ ಇದ್ದರೆ ಸಂತೋಷ. ಗನ್ಗಳ ವಿಚಾರ ಅಂದರೆ ಈಗ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಇಡಬೇಕಾಗತ್ತೆ. ಯಾರದೇ ಬಳಿಯಲ್ಲಿ ಶಸ್ತ್ರಾಸ್ತ್ರ ಇದ್ದರೆ ಇಡಬೇಕು, ಇಲ್ಲದೇ ಇದ್ದರೆ ಕಮಿಷನರ್ ಆಫೀಸ್ ಬಳಿಯಿಂದ, ಕಮಿಷನರ್ ಅವರಿಂದಾನೇ ವಿಶೇಷ ಅನುಮತಿ ಪಡ್ಕೊಳ್ಬೇಕು. ಇಂತಿಂಥ ಕನ್ವಿನ್ಸ್ ಮಾಡಬೇಕು ಅವರಿಗೆ, ಇಂಥ ಕಾರಣಕ್ಕೆ ನನಗೆ ವಿನಾಯಿತಿ ಕೊಡಿ, ನಾನು ಇಡೋಕ್ಕಾಗಲ್ಲ, ಠಾಣೆಗೆ ತೊಗೊಂಡು ಬಂದು ಗನ್ ಇಡೋಕ್ಕಾಗಲ್ಲ ಅಂಥೇಳಿ.